ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇತ್ತೀಚೆಗೆ ಸುದ್ದಿಯಲ್ಲಿರುವ ರಾಮ ಮಂದಿರದಲ್ಲಿ ನಡೆದಂತ ದೇಣಿಗೆ ಲೂಟಿಗೂ ಕರ್ನಾಟಕದ ಬೀದರ್ಗೂ ಕೂಡ ನಂಟು ಇದೀಗ ಏರ್ಪಟ್ಟಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶದ ಎಸ್ಐಟಿಗೆ ಔರಾದ್ನ ದೀಪಕ್ ಎಂಬುವರು ದೂರನ್ನ ದಾಖಲಿಸಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ವಿಜಯ್ ವಿಶ್ವಾಸ್ ಪಂತ್ಗೆ ಅವರು ದೂರನ್ನ ನೀಡಿದ್ದು, ಬಿಜೆಪಿ ಶಾಸಕ ಪ್ರಭು ಚೌಹಾಣ್, ಆರ್ಎಸ್ಎಸ್ನ ಗೋಪಾಲ್ ಹಣ ಸಂಗ್ರಹಿಸಿದ್ದಾರೆ. ರಾಮ ಮಂದಿರದ ಹೆಸರಲ್ಲಿ ಗುತ್ತಿಗೆದಾರರಿಂದ ಮೊದಲು 5 ಲಕ್ಷ ರೂಪಾಯಿ ದೇಣಿಗೆ ಸಂಗ್ರಹಿಸಿದ್ದು ಯಾವುದೇ ದಾಖಲಾತಿ ನೀಡಿಲ್ಲ. ಸಂಗ್ರಹಿಸಿದ ಹಣವನ್ನ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಿದ್ದಾರೆ. ಈ ಬಗ್ಗೆ ದಾಖಲೆಗಳಿವೆ. ಎಸ್ಐಟಿ ಮುಂದೆ ದಾಖಲೆಗಳನ್ನು ಸಲ್ಲಿಸಲು ಸಿದ್ಧರಿದ್ದೇವೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಔರಾ ತಾಲೂಕಿನ ದೀಪಕ್ ಎಂಬ ವ್ಯಕ್ತಿ ಬಿಜೆಪಿ ಶಾಸಕ ಪ್ರಭು ಬಿ ಚೌಹಾಣ್ ವಿರುದ್ಧ ಎಸ್ಐಟಿಗೆ ದೂರನ್ನ ನೀಡಿದ್ದಾರೆ. ಶಾಸಕ ಪ್ರಭು ಬಿ ಚೌಹಾಣ್ ಮತ್ತು ಆರ್ಎಸ್ಎಸ್ನ ನಾಯಕ ಗೋಪಾಲ್ ಇಬ್ಬರು ಕೂಡ ಔರಾ ತಾಲೂಕಿನ ಗುತ್ತಿಗೆದಾರರಿಂದ ರಾಮ ಮಂದಿರದ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ದೇಣಿಗೆ ಹಣ ಸಂಗ್ರಹಿಸಿದ್ರು. ಇನ್ನು ಆ ಹಣವನ್ನು ಇಬ್ಬರು ಕೂಡ ರಾಮ ಮಂದಿರ ಟ್ರಸ್ಟ್ಗೂ ಕೂಡ ನೀಡದೆ ಲೂಟಿ ಮಾಡಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ.